ಒಬ್ಬ ದರಿದ್ರ ಮಂತ್ರಿ ಅಂತಂದ್ರೆ ತಿಮ್ಮಾಪುರ. ಇಂಥ ದರಿದ್ರ ಒಂದು ಜಾತಿಗೆ ಹೋಲಿಸಿ ಇವತ್ತು ತನ್ನ ಸಪೋರ್ಟ್ ಆಗಿ ಒಂದು ತನ್ನ ರಕ್ಷಣೆಗಾಗಿ ಹೋರಾಟವನ್ನು ಹಚ್ಚಿಕೊಂಡಿದ್ದಾನೆ. ಯಾಕಂದ್ರೆ ನಶೆದಾಗಿರುವಂತಹ ಕೆಲವು ಸಣ್ಣ ಸಣ್ಣ ಜಾತಿಗಳು ತನ್ನ ಸ್ವಜಾತಿ ಬಾಂಧವಗಳನ್ನು ತನ್ನ ಭ್ರಷ್ಟಾಚಾರಕ್ಕೆ, ತನ್ನ ಒಂದು ಭ್ರಷ್ಟ ವ್ಯವಸ್ಥೆಗೆ ಜಾತಿಯನ್ನು ತಲಕ್ ಹಾಕೊಂಡಾನ. ಇವತ್ತು ಕಾಂಗ್ರೆಸ್ಸಿನವರು ಬಹಳಷ್ಟು ಹೋರಾಟಗಾರನ್ನ ಅಂಬೇಡ್ಕರ್ ಹೆಸರಿನಲ್ಲಿ ಬೀದಿಗೆ ಹಚ್ತಾರೆ. ಅಂದ್ರೆ ಅಂಬೇಡ್ಕರ್ನ ಒಂದು ಟ್ರಂಪ್ ಕಾರ್ಡ್, ಅವ್ರು ರಾಜಕೀಯ ಭವಿಷ್ಯಕ್ಕಾಗಿ ಟ್ರಂಪ್ ಕಾರ್ಡ್ ಬಳಸ್ತಾರ. ತಿಮ್ಮಾಪುರ ಅವರು ಇವತ್ತು ತನ್ನ ರಾಜಕೀಯ ಭ್ರಷ್ಟಾಚಾರಕ್ಕೆ ಜಾತಿಯನ್ನ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂಡದ್ದು. ಇದು ಅತ್ಯಂತ ಖಂಡನೀಯ ಕಾರ್ಯ. ತಿಮ್ಮಾಪುರ ಅವರಿಗೂ ನಮ್ಮ ದಲಿತ ಸಮಾಜಕ್ಕೂ ಯಾವುದೇ ರೀತಿ ಸಂಬಂಧವಿಲ್ಲ. ಇಲ್ಲಿ ಜಿಲ್ಲಾ ಉಸ್ತುವಾರಿ ದಲಿತರ ಉಸ್ತುವಾರಿ ಆಗಿದ್ದಾರೆ. ಇಲ್ಲಿ ನಮ್ಮ ಜಿಲ್ಲೆಗೆ ಒಂದು ನಪ ಹೊರದಂಗಾಗಿ ಜಿಲ್ಲಾಡಳಿತಕ್ಕೆ. ಅದಕ್ಕೆ ಕಾರಣ ಈ ತಿಮ್ಮಾಪುರ ಅವರ ನೀತಿ ಜಾರಿತನದ ರಾಜಕೀಯ ವ್ಯವಸ್ಥೆ. ಇಲ್ಲಿ ತಿಮ್ಮಾಪುರ ಅವರು ಕಡುಭ್ರಷ್ಟ ಮಂತ್ರಿ ಅಂತ ತಿಳ್ಕೊಂಡು ಅವನ ರಕ್ಷಣೆ ಮಾಡ್ತಾರೆ ಸಿದ್ದರಾಮಯ್ಯನವರು, ಮಹಾ ಸುಳ್ಳುಗಾರ. ಇಲ್ಲಿ ಬಾದಾಮಿಯಲ್ಲಿ ರಾಜಕೀಯ ಭವಿಷ್ಯ ಕೊಟ್ಟಂತಹ ಈ ಜಿಲ್ಲೆಯ ಮತದಾರರಿಗೆ ಋಣಿಯಾಗಿರ್ಬೇಕಂತ ತಿಮ್ಮಾಪುರ ಅವರು ಒಂದು ನೈತಿಕತೆಯನ್ನ ತಿಮ್ಮಾಪುರ ಅವರ ಮೇಲೆ ಹೇರಬೇಕಾಗಿತ್ತು. ತಿಮ್ಮಾಪುರ ಅವರು ಉಪಚುನಾವಣೆ ನಡೆದಾಗೊಮ್ಮೆ ಬಹಳ ಚಂದ ನಾಟಕ ಮಾಡ್ತಾರ. ಬಾಗಲಕೋಟೆ ಉಪಚುನಾವಣೆಗೆ ಬರ್ತಾರ, ಆ 108 ಗಾಡಿಯವರು ಸಿಕ್ಕಾಪುರ ರೊಕ್ಕಾಗಿತಾರ. ಅಂದ್ರೆ ಯಾಮಾರಿಸುವುದೇ ತಿಮ್ಮಾಪುರ ಧರ್ಮ. ಕಳೆದ ಬಾದಾಮಿಯಲ್ಲಿ ನಡೆದಂತ ಚುನಾವಣೆ, ಹುಣಗುಂದ ಉಪಚುನಾವಣೆ, ಬೇರೆ ಉಪಚುನಾವಣೆಯಲ್ಲಿ ಬಹಳ ಚಂದ ಗೇಮ್ ಆಡ್ತಾನ. ನಮ್ಮ ದಲಿತ ಕಾರ್ಯಕರ್ತರು ಕೂಡ ಆ ತಿಮ್ಮಾಪುರ ಮೊಸಳೆ ಕಣ್ಣಿಗೆ ಜೋತ್ ಬಿದ್ದು ಸಿಕ್ಕಾಪಟ್ಟೆ ಕ್ಯಾಂಡಿಡೇಟ್ಗಳು ದುಡ್ಡು ಬಳಸ್ಕೊಂಡು ದುರುಪಯೋಗ ಮಾಡ್ಕೊಂಡು ಇದು ನಮ್ಮ ತಿಮ್ಮಾಪುರ ಮಾಡುವಂತ ನೀಚತನ. ಅದಕ್ಕೋಸ್ಕರ ಈ ಜಿಲ್ಲೆಯ ಒಕ್ಕರಿಸಿದ ದಲಿತರ ಮಂತ್ರಿಯನ್ನ, ದರಿದ್ರ ಮಂತ್ರಿಯನ್ನ ಒಕ್ಕೂರಿನಿಂದ ನಾವೆಲ್ಲರಿಗೂ ತಿರಸ್ಕಾರ ಮಾಡಬೇಕಾಗಿತ್ತು. ಈ ಸರ್ಕಾರ ಆದಷ್ಟು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ತಮ್ಮ ಮಾನಮರ್ಯಾದೆ ಉಳಿಬೇಕಾಗಿತ್ತು. ಅಂದ್ರೆ ತಿಮ್ಮಾಪುರ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಯಾಕಂತಂದ್ರೆ ತಿಮ್ಮಾಪುರ ಅವರು ಅತಿ ಕಡುಭ್ರಷ್ಟ, ಇಡೀ ರಾಜ್ಯದ ಸಚಿವ ಸಂಪುಟದ ಅತ್ಯಂತ ಕಡುಭ್ರಷ್ಟ. ನೋಡಕ್ ಬಹಳ ನಯನಾಜುಕತನ ಅದನ್ನ, ಆದ್ರೆ ನಯನಾಜುಕತನದಲ್ಲಿ ಅತಿ ಹೆಚ್ಚು ಚೋರ್ತನ ಇರ್ತೈತಿ. ಈ ರಾಜಕಾರಣದಲ್ಲಿ ತಿಮ್ಮಾಪುರ ಅಂತ ಕಡುಭ್ರಷ್ಟನನ್ನ ಈ ಜಿಲ್ಲೆ ಮತ್ತು ರಾಜಕಾರಣ ಸಹಿಸಿಕೊಂಡಿದೆ ಅತ್ಯಂತ ದುರಂತ. ಅದಕ್ಕೋಸ್ಕರ ಇವತ್ತು ನಮ್ಮ ಹಿಂದಿನ ಹಲವಾರು ಉಸ್ತುವಾರಿ ಸಚಿವರು ಆಗಿ ಹೋಗಿದ್ದಾರೆ. ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಆಗಿದ್ದಾರೆ, ಬೇರೆ ಬೇರೆ ಸಚಿವರು ಕೂಡ ಉಸ್ತುವಾರಿ ಸಚಿವರಾಗಿದ್ದಾರೆ. ನಮ್ಮ ಜಿಲ್ಲೆಗೆ ಎಂತ ಮೆರಗಿತ್ತು, ಎಂತ ಗೌರವ ಇತ್ತು. ಆದ್ರೆ ಇವತ್ತೇನಾಗಿದೆ, ಇವತ್ತು ಇಡೀ ಜಿಲ್ಲೆ ಲಕೋ ಹೊಡೆದಂಗಾಗಿ ಜಿಲ್ಲಾಡಳಿತ. ಇವತ್ತು ನಾವು ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಅವನು ತೆಗೆಯಂಗಿಲ್ಲ. ಯಾಕೆ ತೆಗೆಯಂಗಿಲ್ಲ? ಅವ್ನ ಶೇರ್ ಅವ್ರಿಗೆ ಹೋಗುತ್ತೆ. ಸಿದ್ದರಾಮಯ್ಯಗೆ ಶೇರ್ ಬರೋದೇ ತಿಮ್ಮಾಪುರ ಅವರಿಂದ. ತಿಮ್ಮಾಪುರ ಅವರ ಸರಾಯಿಯ ಹನಿಯಲ್ಲಿ ಸಿದ್ದರಾಮಯ್ಯಗೂ ಮುಡ್ತೈತಿ. ಅದಕ್ಕೋಸ್ಕರ ಇವತ್ತು ನಮ್ಮ ಈ ಭಾಗದ ಉತ್ತರ ಕರ್ನಾಟಕ ಜನರನ್ನ ಯಾಮರ್ಸನಕತ್ತಾರ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಕೂಡಲೇ ತಿಮ್ಮಾಪುರ ರಾಜೀನಾಮೆಯನ್ನ ತಾವು ಪಡಿಬೇಕಾಗುತ್ತೆ. ಪಡೆದೇವತ್ತಂದ್ರೆ ಈ ಸರ್ಕಾರಕ್ಕೆ, ಸಿದ್ದರಾಮಯ್ಯಗೆ ಅತಿ ಹೆಚ್ಚು ಕೆಟ್ಟ ಪರಿಣಾಮ ಬೀರುತ್ತದೆ. ಒಂದು ವಿನಂತಿ ಏನಂತಂದ್ರೆ, ತಿಮ್ಮಾಪುರ ಅವರು ನೀನು ಯಾವ ಜಾತಿಯದ ಗೊತ್ತಿಲ್ಲ, ಇವತ್ತಿಗೂ ಕೂಡ ನಾವು ಈ ಜಾತಿ ರಾಜಕಾರಣ ವ್ಯವಸ್ಥೆಯಲ್ಲಿ ಜನರನ್ನ ದಿಕ್ ತಪ್ಪಿಸಿ ಕೆಲಸ ಮಾಡಕ್ ಹೋಗ್ಬೇಡ. ಅಂಬೇಡ್ಕರ್ನು ಕೂಡ ಹೆಸರನ್ನು ದುರುಪಯೋಗ ಮಾಡ್ತೀರಿ, ಜಾತಿ ಹೆಸರನ್ನು ದುರುಪಯೋಗ ಮಾಡ್ತೀರಿ. ಇದು ಏನ್ ನೈತಿಕತೆ ಇದೆ? ಯಾವ ಮಾದಿಗ ಸಮಾಜ ಒಪ್ಪೋದಿಲ್ಲ ಇವು ತಿಮ್ಮಾಪುರ ಅವರ ಈ ಧೃತಿಗೆಟ್ಟ ವ್ಯವಸ್ಥೆಯನ್ನು.